ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನೀವೀಗ ನೋಡ್ತಾ ಇರೋ ಜಾಮೂನು ಮಿಲ್ಕ್ ಪೌಡರಿಂದ ಮಾಡಿದ್ದು ಅಂದರೆ ನೀವು ನಂಬಲೇಬೇಕು. ತುಂಬಾ ಪರ್ಫೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡು ಜಾಮೂನ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಹೊರಗಡೆ ಅಂಗಡಿಯಿಂದ ಪ್ಯಾಕೆಟ್ ತಂದು ಮಾಡ್ತೀವಲ್ಲ ಅದೇ ಥರ ಇರುತ್ತೆ, ಒಂಚೂರು ಡಿಫ್ರೆನ್ಸ್ ಇರಲ್ಲ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಸೂಪರಾಗಿ ಜಾಮೂನ್ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮೊದಲಿಗೆ ನಾನೊಂದು ದಪ್ಪ ತಳದ ಪಾತ್ರೆನ ತಗೊಂಡಿದ್ದೀನಿ. ಬೇಗ ತಳ ಹಿಡಿಯುವಂತಹ ಪಾತ್ರೆಗಳನ್ನು ಉಪಯೋಗಿಸ್ಬೇಡಿ. ಈ ಪಾತ್ರೆಗೆ ನಾನು 1/4 ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಕಮ್ಮಿ ತುಪ್ಪ ಬೇಕಾದರೂ ಬಳಸಬಹುದು. ನಾವು ತಿಂಡಿ ತಿನ್ನೋಕ್ಕೆ ಬಳಸುವಂತಹ ಸಣ್ಣ ಸಣ್ಣ ಸ್ಪೂನ್ಗಳಿರುತ್ತಲ್ಲ, ಅದರಿಂದ ಇದು 4 ಸ್ಪೂನ್ ಆಗುವಷ್ಟು ತುಪ್ಪ ಇದೆ. ಆನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಈ ಹಾಲು ನಾರ್ಮಲ್ ಟೆಂಪ್ರೇಚರಲ್ಲಿರೋಂಥ ಹಾಲು. ನಾನು ಯಾವ ಕಪ್ಪಲ್ಲಿ ತುಪ್ಪನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಹಾಲನ್ನು ತಗೊಂಡಿದ್ದೀನಿ. ನಂತರ ಒಂದು ದೊಡ್ಡ ಕಪ್ಪಲ್ಲಿ 250 ml ಕಪ್ಪಿದು, ಇದರಲ್ಲಿ 1 ಕಪ್ ಆಗುವಷ್ಟು ನಂದಿನಿ ಬ್ರ್ಯಾಂಡ್ದು ಮಿಲ್ಕ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಲು ಮತ್ತು ತುಪ್ಪ ತಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ತುಪ್ಪ 1 ಕಪ್ ಹಾಲು ಕೂಡ ಬಳಸ್ಬೋದು. ತುಪ್ಪದ ಕ್ವಾಂಟಿಟಿನ ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಂತರ ಹಾಲು, ತುಪ್ಪ ಮತ್ತು ಮಿಲ್ಕ್ ಪೌಡರ್ನ, ಹಾಲಿನ ಪುಡಿನ ಈ ಥರ ನೀಟಾಗಿ ಕಲಿಸ್ಕೊಂಡು ತಗೋಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿ ಕಲಿಸ್ಕೊಂಡು ತಗೋಬೇಕು. ಪೂರ್ತಿಯಾಗಿ ಹಾಲಿನ ಜೊತೆಗೆ ಮತ್ತು ತುಪ್ಪದ ಜೊತೆಗೆ ಹಾಲಿನ ಪುಡಿ ಹೊಂದ್ಕೋಬೇಕು, ಆ ಥರ ಕಲಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿ ಕಲಿಸಿದ್ದೀನಿ. ಆದರೂ ಕೂಡ ಅದು ಮರಳಾಗಿ ಕಾಣಿಸ್ತಾ ಇದೆ, ಯಾಕಂದರೆ ಹಾಲಿನ ಪುಡಿನ ಬಳಸಿರೋದ್ರಿಂದ ಅದರ ಟೆಕ್ಸ್ಚರು ಹಾಗೆ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿರೋ ಅಂತಹ ಮಿಲ್ಕ್ ಪೌಡರ್ನ ಒಲೆ ಮೇಲಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಚೂರು ಕೈ ಬಿಡಕ್ಕೆ ಹೋಗಬೇಡಿ, ತಳ ಹಿಡಿಯುತ್ತೆ. ಅದಕ್ಕಾಗಿ ನಾನು ಮೊದಲೇ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಅಂತ ಹೇಳಿದ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಹೊತ್ತಾದ ನಂತರ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಆ ತುಪ್ಪ ಪೂರ್ತಿಯಾಗಿ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆದರೆ ಕಲರ್ ಚೇಂಜ್ ಆಗೋಕ್ಕೆ ಬಿಡಬಾರ್ದು. ಕಲರ್ ಚೇಂಜ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಅಷ್ಟೊಂದು ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಲರ್ ಚೇಂಜ್ ಆದರೆ ಜಾಮೂನ್ ಒಳಗಡೆ ಇರೋಂತಹ ಭಾಗ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ನಂತರ ಇವಾಗ ನೋಡಿ, ತುಪ್ಪ ಕಂಪ್ಲೀಟಾಗಿ ರಿಲೀಸ್ ಆಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಕೈ ಆಡಿಸ್ಬೇಕು, ಯಾಕಂದರೆ ಪಾತ್ರೆ ತುಂಬ ಕಾದಿರುತ್ತಲ್ವ, ಅದಕ್ಕಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಜಸ್ಟ್ ನಾನು ಗ್ಯಾಸ್ ಆಫ್ ಮಾಡಿ ತೋರಿಸೋ ಅಷ್ಟರಲ್ಲಿ ಸ್ವಲ್ಪ ಕೆಂಪಾಯಿತು. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನಂತರ ನಾವು ಜಾಮೂನ್ಗೆ ಪಾಕ ಮಾಡ್ಕೋಬೇಕಾಗತ್ತೆ. ಪಾಕ ಮಾಡೋದಕ್ಕೆ ನಾನು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರ್ನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು, 1 ಕಪ್ಪಷ್ಟು ನೀರಿಗೆ 1 ಕಪ್ಪಷ್ಟು ಸಕ್ಕರೆ. ನಿಮಗೆ ಜಾಸ್ತಿ ಪಾಕ ಬೇಕು, ಕೆಲವರು ಜಾಮೂನ್ಗಿಂತ ಜಾಸ್ತಿ ಪಾಕನೇ ತಿಂತಾರೆ, ಆ ಥರ ಏನಾದರೂ ಇದ್ದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ನೀರನ್ನು ಜಾಸ್ತಿ ಹಾಕ್ಕೊಡಿ. ನಂತರ 2 ಏಲಕ್ಕಿನ ಅದರದ್ದು ಬಾಯಿ ಬಿಡಿಸಿ, ಅಂದರೆ ಬಾಯಿ ಓಪನ್ ಮಾಡಿ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೇಸರಿ ದಳ ಸಹ ಸೇರಿಸಿದ್ದೀನಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ಗೆ ಅಂತ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನಾವು ಜಾಮೂನ್ ಮಾಡೋಷ್ಟರಲ್ಲಿ ಪಾಕ ತಣ್ಣಗಾಗಿದ್ದರೆ ಇನ್ನೊಂದು ಸಲ ಬಿಸಿ ಮಾಡ್ಕೋಬೋದು. ಕೊನೆಯಲ್ಲಿ ಒಂದೇ 1 ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸನ ಸೇರಿಸೋದ್ರಿಂದ ಪಾಕ ಗಟ್ಟಿಯಾಗಲ್ಲ, ಜಾಮೂನ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಈ ಪಾಕ ರೆಡಿ ಆಗಿದೆ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ನಂತರ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಮಿಲ್ಕ್ ಪೌಡರ್ ಮಿಶ್ರಣನ, ಅದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಆ ನಂತರನೇ ನಾವು ಪರ್ಫೆಕ್ಟಾಗಿರೋ ಜಾಮೂನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಂತರ 4 ಚಮಚದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1/4 ಚಮಚ ಅಡುಗೆ ಸೋಡಾ, ನಾವು ನಾರ್ಮಲಾಗಿ ಇಡ್ಲಿ ದೋಸೆಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ
ನಿಮಗೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಬೇಕು ಅಂತ ಅನಿಸಿದ್ರೆ ಇನ್ನೂ 1 ಅಥವಾ 2 ಚಮಚದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಬೋದು. ಜೊತೆಗೆ ಈ ಥರ ಕಲಸೋವಾಗ ರವೆ ಇದೆ ಅಂತ ಅನಿಸಿದ್ರೆ ಒಂದು ಸುತ್ತು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಆವಾಗ ನೈಸ್ ಆಗಿರೋ ಪೌಡ್ರ್ ಸಿಗುತ್ತೆ. ನಂಗಿಲ್ಲಿ ಮಿಕ್ಸಿ ಮಾಡ್ಕೊಳ್ಳೋ ಅವಕಾಶ ಸಿಗಲಿಲ್ಲ, ಸಾಫ್ಟಾಗಿತ್ತು, ಹಾಗೆ ಕಲಿಸ್ಕೊಂಡೆ. ಈ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನು ಹಾಲನ್ನು ಬಳಸ್ತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ನ ಬಳಸಿರೋದ್ರಿಂದ ಹಾಲನ್ನಾದರೂ ಬಳಸ್ಬೋದು ಅಥವಾ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರನ್ನಾದರೂ ಬಳಸ್ಬೋದು. ನಾನಿಲ್ಲಿ ಮೊದಲು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಂತರ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಆವಾಗ ಅದೇ ಲೋಟಕ್ಕೆ ಅಂದರೆ ಅದೇ ಕಪ್ಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕೂಡ ಮಿಕ್ಸ್ ಮಾಡಿಕೊಂಡೆ. ಹಾಲು ಮತ್ತು ನೀರು ಎರಡನ್ನೂ ಸಹ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀನಿ. ಇವಾಗ ನೋಡಿ ಹಿಟ್ಟು ರೆಡಿ ಆಗಿದೆ. ತುಂಬ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ರವೆ ಆಗಿತ್ತು, ಅದನ್ನು ನಾವು ಕೈಯಿಂದ ಮಿಕ್ಸ್ ಮಾಡಿದ್ರೆ ಅದು ನೈಸ್ ಆಗೋದಿಲ್ಲ ಅಂತ ಅನ್ನಿಸ್ದಾಗ ಮೊದಲೇ ನೀವು ಮಿಕ್ಸಿ ಮಾಡ್ಕೊಂಡು ಬಿಡಿ. ಅಂದರೆ ನಾವು ಹೊರಗಡೆ ತಂದಿರ್ತೀವಲ್ಲ ಪ್ಯಾಕೆಟಲ್ಲಿ, ಆ ಥರ ಪೌಡ್ರ್ ಸಿಗುತ್ತೆ. ಆ ಥರ ಅವಶ್ಯಕತೆ ಇಲ್ಲ ಅಂದರೆ ಬಿಟ್ಬಿಡಿ, ಬೇಡ. ಇವಾಗ ನೋಡಿ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನು ಈ ಥರ ಕೈಯಲ್ಲಿ ಚೆನ್ನಾಗಿ ಒಂದೊಂದೇ ಉಂಡೆನ ತಿಕ್ಕಿ ಹಿಟ್ಟನ್ನು ಸಾಫ್ಟ್ ಮಾಡಿಕೊಂಡು ಆ ನಂತರ ಒಂಚೂರು ಬ್ರೇಕ್ ಇಲ್ದಿರೋ ಥರ ಉಂಡೆನ ಕಟ್ಕೋಬೇಕಾಗತ್ತೆ. ಆ ಥರ ಆದರೆ ಮಾತ್ರ ಎಣ್ಣೆಲಿ ಬಿಟ್ಟಾಗ ಪರ್ಫೆಕ್ಟ್ ಆಗಿರೋಂತಹ ಶೇಪಲ್ಲಿ ಒಂದೇ ಒಂದು ಜಾಮೂನು ಕೂಡ ಒಡಿದಿರೋ ಥರ ಗುಲಾಬ್ ಜಾಮೂನು ಬರುತ್ತೆ. ಇವಾಗ ನೋಡಿ ತುಂಬ ನೈಸ್ ಆಗಿರೋಂತಹ ಉಂಡೆನ ಮಾಡಿ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದೇ ಥರ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಒಂದೊಂದೇ ಉಂಡೆಗಳನ್ನು ಕಟ್ಕೋಬೇಕಾಗತ್ತೆ. ಈ ಥರ ಒಂದೊಂದನ್ನೇ ಚೆನ್ನಾಗಿ ನಾದ್ಕೊಂಡು ಉಂಡೆನ ಕಟ್ಟೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಜಾಮೂನ್ಗಳು ರೆಡಿ ಆಗುತ್ತೆ. ನೋಡಿ ಇದೇ ಥರ ನಾನು ಎಲ್ಲ ಜಾಮೂನ್ಗಳನ್ನು ಉಂಡೆ ಕಟ್ಟಿ ತಗೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ನೋಡಿ ಇದೇ ಥರ ನಾನು ಎಲ್ಲ ಜಾಮೂನ್ ಉಂಡೆಗಳನ್ನು ಮಾಡಿ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಲ್ವಾ? ಮನೆಯಲ್ಲೇ ಮಾಡಿದ್ದು ಅಂತಲೇ ಅನಿಸೋದಿಲ್ಲ. ಅಂಗಡೀಲಿ ತಂದಿರ್ತೀವಲ್ಲ ಅದಕ್ಕಿಂತನೂ ಸೂಪರಾಗಿ ಬಾಯಲ್ಲಿ ಹಾಗೆ ಕರಗೋ ಥರ ಇರುತ್ತೆ ಜಾಮೂನು. ಒಂದು ಸಲ ಟ್ರೈ ಮಾಡಿ, ಕಮ್ಮಿ ಕ್ವಾಂಟಿಟಿನಲ್ಲಿ ಒಂದು ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ ಹೇಗೆ ಬರುತ್ತೆ ಜಾಮೂನು ಅಂತ. ಈಗ ಈ ಜಾಮೂನ್ ಉಂಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಬಿಸಿ ಆಗೋದಕ್ಕೆ ಮೊದಲೇ ಇಟ್ಟಿದ್ದೆ. ಎಣ್ಣೆ ತುಂಬ ಕಾದಿರಬಾರ್ದು, ಮೀಡಿಯಮ್ ಆಗಿ ಕಾದಿರಬೇಕು. ಎಣ್ಣೆಲಿ ಗುಲಾಬ್ ಜಾಮೂನ ಹಾಕಿದ ನಂತರ ದಿಢೀರಂತ ಅವು ಮೇಲೆದ್ದು ಬರಬಾರ್ದು, ಅಷ್ಟೊಂದು ಎಣ್ಣೆ ಕಾದಿರಬಾರ್ದು. ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ನಿಧಾನಕ್ಕೆ ಗುಲಾಬ್ ಜಾಮೂನು ಮೇಲೆ ಬರಬೇಕು. ನೋಡಿ ಕೈಯಿಂದ ತಿರುಗಿಸಿದ್ರೆ ಜಾಮೂನು, ಅಂದರೆ ಸೌಟಲ್ಲಿ ತಿರುಗಿಸಿದ್ರೆ ಜಾಮೂನು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲಿಗೆ ನಾವು ಬಾಣಲೆನೇ ಸ್ವಲ್ಪ ಅಲ್ಲಾಡಿಸ್ಬೇಕು. ಆವಾಗ ಎಲ್ಲ ಕಡೆ ಈವನ್ ಆಗಿ ಗುಲಾಬ್ ಜಾಮೂನು ಫ್ರೈ ಆಗುತ್ತೆ. ಆನಂತರ ನಾವು ಸೌಟನ್ನು ಉಪಯೋಗಿಸ್ಬೇಕು. ಇದೇ ಥರ ನಾವು ಎಲ್ಲ ಗುಲಾಬ್ ಜಾಮೂನನ್ನು ಫ್ರೈ ಮಾಡಿಕೊಂಡು ತಗೋಬೇಕು. ನಾನೀಗ ತೋರಿಸಿರೋಂತಹ ಟಿಪ್ಸು ಮತ್ತು ಸ್ಟೆಪ್ನ ಫಾಲೋ ಮಾಡಿ ಒಂದು ಸಲ ಕಮ್ಮಿ ಕ್ವಾಂಟಿಟಿನಲ್ಲಿ ಗುಲಾಬ್ ಜಾಮೂನ್ನ ಮಾಡಿ ನೋಡಿ. ತುಂಬಾ ಚೆನ್ನಾಗಾಗತ್ತೆ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೊರಗಡೆ ತಂದಿರೋಂತಹ ಜಾಮೂನ್ಗಿಂತನೂ ಸೂಪರ್ ಆಗಿರೋಂತಹ ಜಾಮೂನ್ನ ಮನೇಲೇ ಮಾಡ್ಕೋಬಹುದು ಅಂತಾದರೆ ಅಂಗಡಿಯಿಂದ ಯಾಕೆ ಪ್ಯಾಕೆಟ್ ತರಬೇಕು ಅಂತ ಅನಿಸುತ್ತೆ. ಇವಾಗ ನೋಡಿ ಎಲ್ಲ ಗುಲಾಬ್ ಜಾಮೂನ್ನ ಹದವಾಗಿ ಫ್ರೈ ಮಾಡಿ ಬಿಸಿಯಾಗಿರೋಂತಹ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ಪಾಕ ಜಾಮೂನ್ನ ಫ್ರೈ ಮಾಡೋಷ್ಟರಲ್ಲಿ ತಣ್ಣಗಾಗಿದ್ರೆ ಮತ್ತೊಂದು ಸಲ ಬಿಸಿ ಮಾಡ್ಕೊಳ್ಳಿ. ಬಿಸಿಯಾಗಿರೋ ಜಾಮೂನ್ನ ಬಿಸಿಯಾಗಿರೋ ಪಾಕಕ್ಕೇ ಸೇರಿಸ್ಬೇಕು. ಅಂದಾಗಲೇ ಅದು ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ತುಂಬಾ ಜ್ಯೂಸಿಯಾಗಿ ಸಾಫ್ಟ್ ಆಗಿರುವಂತಹ ಪರ್ಫೆಕ್ಟ್ ಆಗಿರೋ ಗುಲಾಬ್ ಜಾಮೂನು ಸಿಗುತ್ತೆ. ಇವಾಗ ನೋಡಿ ಪಾಕಕ್ಕೆ ಗುಲಾಬ್ ಜಾಮೂನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಿ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಇನ್ನೊಂದು ಬ್ಯಾಚನ್ನು ಸಹ ನಾನು ಫ್ರೈ ಮಾಡಿ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ.
ಈ ಥರ ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅಂತ ಆದರೆ ಒಡೆದೋಗೋ ಚಾನ್ಸಸ್ ಇದೆ ಅಂತ ಅನಿಸಿದ್ರೆ ಪಾತ್ರೆನೇ ಅಲ್ಲಾಡಿಸ್ಬಿಡಿ. ನೋಡಿ ಈ ಥರ. ನಾನು ಮಾಡಿರೋಂತಹ ಶುಗರ್ ಸಿರಪ್ಪು ಅಂದರೆ ಪಾಕ ಕರೆಕ್ಟಾಗಿದೆ, ಜಾಸ್ತಿ ಪಾಕ ಇರೋದಿಲ್ಲ. ಗುಲಾಬ್ ಜಾಮೂನು ಪಾಕನೆಲ್ಲ ಹೀರ್ಕೊಂಡ ನಂತರ ಸ್ವಲ್ಪ ಪಾಕ ಉಳಿದಿರುತ್ತೆ, ಪಾಕ ವೇಸ್ಟ್ ಕೂಡ ಆಗೋದಿಲ್ಲ. ಜಾಸ್ತಿ ಪಾಕ ಇಷ್ಟ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಕ್ಕರೆನ ಮತ್ತು ನೀರನ್ನು ಹಾಕಿ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿ ಪ್ಲೇಟನ್ನು ಮುಚ್ಚಿ ಒಂದು 3ರಿಂದ 4 ಕವರ್ ಬಿಟ್ಟಿದೆ. ಗುಲಾಬ್ ಜಾಮೂನು ರೆಡಿ ಆಗಿದೆ. ತುಂಬ ಸಾಫ್ಟಾಗಿ ಗುಲಾಬ್ ಜಾಮೂನು ಬಂದಿದೆ, ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ನಾನೀಗ ಈ ಗುಲಾಬ್ ಜಾಮೂನ್ನ ಸರ್ವ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ನಾನಿವತ್ತು ಶೇರ್ ಮಾಡಿರೋಂತಹ ಈ ಗುಲಾಬ್ ಜಾಮೂನ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.